ಹೇಳ್ತೀನಿ, ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ಈಗ ನಾನು ನಿಮ್ಮ ಮುಂದೆ ಇದ್ದೀನಿ, ನೀವೆಲ್ಲ ಗುರುತಿಸ್ತೀರಾ ಅಂತಂದರೆ ನನ್ನ ಪ್ಯಾಷನ್ ಫಾಲೋ ಮಾಡಿದೆ, ಅದಕ್ಕೆ ನಾನು ಇಲ್ಲಿದ್ದೀನಿ. ಸೊ ಪೇರೆಂಟ್ಸ್ನೂ ಅಷ್ಟೇ ನಾನು ಕೇಳ್ಕೊಳ್ಳೋದೇನು ಅಂದರೆ, ನೀವು ಡಿಸಿಷನ್ ಮೇಕರ್ ಆಗಬೇಡಿ. ನೀವೆಲ್ಲ ಓದೋರು, ನೀವು ಕಾಲೇಜ್ಗೆ ಹೋಗಿ ಡೈಲಿ ನೀವೆಲ್ಲ ಓದೋರು, ನಿಮ್ಮ ಮಕ್ಕಳು ಓದೋರು. ಸೊ ನಾನೇನು ಹೇಳ್ತೀನಿ, ಮಕ್ಕಳಿಗೆ ಆಯ್ಕೆ ಕೊಡಿ. ನಿಮ್ಮ ಮಕ್ಕಳು ಏನು ಓದಬೇಕು ಅಂದ್ಕೊಂಡಿರ್ತಾರೆ, ಅವ್ರಿಗೇನು ಇಷ್ಟ ಇರುತ್ತೆ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳೋಕೆ ಬಿಡಿ. ನೀವು ಪ್ರೆಷರ್ ಹಾಕ್ಬೇಡಿ. ನೀವು ಲಾಯರೇ ಆಗೋ, ಇಂಜಿನಿಯರೇ ಆಗೋ, ಡಾಕ್ಟ್ರೇ ಆಗೋ ಅಂತ ನೀವು ಪ್ರೆಷರ್ ಹಾಕ್ಬೇಡಿ. ನಿಮ್ಮ ಮಕ್ಕಳಿಗೆ ಬಿಡಿ ಆಯ್ಕೆ, ಅವ್ರು ಓದೋರು ಅಲ್ವಾ. ಹಾಗೆಯೇ ಶಿಕ್ಷಣ, ಇಲ್ಲಿ ಟೀಚರ್ಸ್ ನೆರೆದಿರ್ತಾರೆ ಸ್ಟಾಲಲ್ಲಿರೋರು, ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಮಕ್ಕಳನ್ನು ನೀವು ಕೇಳ್ತೀರ, ಅಡ್ಮಿಷನ್ ಮಾಡಿಸ್ಕೊಳ್ಳೋಂಥ ಟೈಮಲ್ಲಿ ಮಕ್ಕಳನ್ನ ಕೇಳ್ತೀರ, ಏನು ಇಷ್ಟ ಇರುತ್ತೆ ನಿಮಗೆ, ಯಾವ ಸಬ್ಜೆಕ್ಟ್ ತೊಗೋತೀರ ಅಂತ. ಅದನ್ನು ಒತ್ತಿ ಕೇಳಿ. ಯಾಕಂದರೆ ಪೇರೆಂಟ್ಸ್ ಅಲ್ಲೇ ಇರ್ತಾರಲ್ಲ, ಪೇರೆಂಟ್ಸ್ ಏನು ಹೇಳ್ತಾರೋ ಅದನ್ನು ಹೇಳ್ತಾರೆ. ಸೊ ನೀವು ಅದನ್ನು ಒತ್ತಿ ಕೇಳಿ. ಅವಾಗ ಅವ್ರು ಪ್ಯಾಷನ್ ಫಾಲೋ ಮಾಡಲಿ. ಪ್ಯಾಷನ್ ಫಾಲೋ ಮಾಡಿದ್ರೇ ಸಕ್ಸಸ್ಫುಲ್ ಆಗೋದು ಈಗಿನ ಕಾಂಪಿಟೇಷನ್ ಯುಗದಲ್ಲಿ. ಹಾಗೆಯೇ ಜರ್ನಿ ಎಲ್ಲ ಜೀವನದಲ್ಲೂ ಜರ್ನಿ ವಿಶೇಷವಾಗಿರುತ್ತೆ. ನನ್ನ ಜರ್ನಿ ಕಡೆ ಬರೋದಾದರೆ, 7 ವರ್ಷಗಳ ಹಿಂದೆ ನಾನು PU ಮುಗಿಸಿದೆ. PU ಮುಗಿದಾದ್ಮೇಲೆ ಫೈನಾನ್ಷಿಯಲಿ ಕಾರಣ ಅಥವಾ ಇನ್ನೊಂದು ಕಾರಣ ಮತ್ತೊಂದು ಕಾರಣದಿಂದ ನಮ್ಗೆ ಯಾರೋ ಅಷ್ಟು ಗೈಡೆನ್ಸ್ ಮಾಡೋರು ಇರಲಿಲ್ಲ. ಅಷ್ಟು ನಮಗೆ ತಿಳುವಳಿಕೆನೂ ಸಹ ಇರಲಿಲ್ಲ, ಯಾವ ಕಾಲೇಜಿಗೆ ಸೇರ್ಕೋಬೇಕು, ಯಾವ ಕೋರ್ಸಿಗೆ ಸೇರ್ಕೋಬೇಕು ಅಂತ. ಈಗ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಇಡುವರ್ಸ್ ಕಾರ್ಯಕ್ರಮ. ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ಸೊ ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆಯೇ ಗೋಪ್ರವಾಸ ಸ್ಟಾರ್ಟ್ ಮಾಡಿ, ನನ್ನ ಚಿಕ್ಕ ಒಂದು ಸ್ಟಾರ್ಟಪ್ ಕಂಪನಿ ಗೋಪ್ರವಾಸ ಸ್ಟಾರ್ಟ್ ಮಾಡಿ ಒಂದು 2 ವರ್ಷಗಳಾಯಿತು. ಜಾಸ್ತಿ ದೊಡ್ಡದಾಗೇನಿಲ್ಲ, ತುಂಬ ಪುಟ್ಟ ಸ್ಟಾರ್ಟಪ್ ಇದು. ನಾನಿಲ್ಲೇನು ನಿಮ್ಮ ಮುಂದೆ ನಿಂತಿದ್ದೀನಿ, ನಾನು ಡಿಗ್ರಿ ಓದಿ ನಿಂತಿದ್ದೀನಿ ಇಲ್ಲಿ. ಸೊ ಅದಕ್ಕೆ ನೀವು ಎಜುಕೇಷನ್ ತುಂಬ ಮುಖ್ಯ. ಡಿಗ್ರಿ ಓದಿ ನನ್ನ ಪ್ಯಾಷನ್ ಫಾಲೋ ಮಾಡ್ತಾ ಇರೋದು. 2 ವರ್ಷದಿಂದ ಗೋಪ್ರವಾಸ ಸ್ಟಾರ್ಟ್ ಮಾಡಿ ಈಗ 4,500 ಜನಕ್ಕೆ ನಾವು ವಿದೇಶಕ್ಕೆ ಕಳಿಸಿದ್ದೀವಿ ಆಲ್ರೆಡಿ. ಅಷ್ಟೊಂದೇನು ದೊಡ್ಡ ಸಂಸ್ಥೆ ಅಲ್ಲ ಅಂತಂದರೂ ಚಿಕ್ಕದಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು 30 ಜನ ಕನ್ನಡಿಗರಿಗೆ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಅವ್ರಿಗೆ ಕೆಲಸವನ್ನು ಕೊಟ್ಟಿದ್ದೀವಿ, ಅವ್ರು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಉದ್ದೇಶ ಏನು ಅಂದರೆ, ಗೋಪ್ರವಾಸದಲ್ಲಿರುವಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳು 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಮಾತ್ರ ನಾವು ಅವರು ನಮ್ಮ ಜೊತೆ ಕೆಲಸ ಮಾಡೋವಂಥ ಇದಿರುತ್ತೆ, ಆಪರ್ಚುನಿಟಿ ಇರುತ್ತೆ. ಯಾಕಂದರೆ ಕನ್ನಡಿಗರು ಬೇರೆ ಬೇರೆ ಕಡೆ ಎಲ್ಲ ಕಡೆ ಇದ್ದಾರೆ ಪ್ರಪಂಚದಲ್ಲಿ ಕನ್ನಡಿಗರು ಕರ್ನಾಟಕದಲ್ಲೇ ಉಳ್ಕೊಂಡ್ರೆ ಅವರಿಂದ ಹೆಚ್ಚೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ನಾವು ಅಷ್ಟೇ ನಮ್ಮ ಪ್ಯಾಷನ್ನ ಫಾಲೋ ಮಾಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಿರೋದು. ಇಲ್ಲಿ ಬಂದಿರೋಂಥ ಸ್ಟೂಡೆಂಟ್ಸ್ಗಳಿಗೂ ಅದನ್ನು ಹೇಳೋದು, ನೀವು ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ನಿಮ್ಮ ತಂದೆ ತಾಯಿ ಪ್ರೆಷರ್ಗೆ ನೀವು ಕೋರ್ಸ್ನ ತಗೋಬೇಡಿ. ನಿಮ್ಗೆ ಏನು ಇಷ್ಟ ಇರುತ್ತೆ, ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ. ಮತ್ತೆ ನಿಮಗೆ ಯಾವ ಕೋರ್ಸ್ ಇಷ್ಟ ಇರುತ್ತೆ ಅಂತ ಅದನ್ನು ನೀವು ತಗೊಳ್ಳಿ. ಎಜುಕೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಎಜುಕೇಷನ್ನ ಮುಗಿಸ್ಕೊಂಡು ನೀವು ಮಿಕ್ಕಿದ್ದು ಏನಾದರೂ ಮಾಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.